ಅಮ್ಮ ಬೆಳಬೆಳಿಗ್ಗೆ ಎಲ್ಲೋಗಿದೆ? ನನ್ನ ಮಗನ ಜೀವನ ಸರಿ ಮಾಡಕ್ಕೆ ಹೋಗಿದ್ದೆ. ಅಂದರೆ ನಿನಗೆ ಬೆಂಗಳೂರಿಗೆ ಹೊರಡು ಅಂತ ನಿನ್ನೆನೇ ಹೇಳಿದ್ದೆ ಅಲ್ವಾ? ನೀನಿನ್ನೂ ಹೊರಡಲಿಲ್ವಾ? ಅಮ್ಮ ಯಾರ್ಯಾರು ಎದುರ್ಕೊಂಡು ನಾನು ಯಾಕೆ ಊರು ಬಿಟ್ಟು ಹೋಗ್ಬೇಕು? ದುಷ್ಟನ ಕಂಡ್ರೆ ದೂರ ಇರು ಅಂತಾರೆ ದೊಡ್ಡವರು. ನೀನು ಯಾಕಮ್ಮ ಇಷ್ಟೊಂದು ಟೆನ್ಷನ್ ಆಗ್ತಿದ್ಯಾ? ಸಮಾಧಾನ ಮಾಡ್ಕೊ. ಸಮಾಧಾನದ ಬಗ್ಗೆ ನನಗೆ ಹೇಳ್ಕೊಡಕ್ಕೆ ಬರಬೇಡ. ನೀನು ಈಗಲೇ ಬೆಂಗಳೂರಿಗೆ ಹೊರಡು ಅಷ್ಟೇ. ಅಮ್ಮ ಇನ್ನು 2 ದಿನ ಮಾತ್ರ, ಎಲ್ಲ ಅರೇಂಜ್ಮೆಂಟ್ ಆಗಿದೆ, ಎಲ್ಲ ಸರಿ ಹೋಗುತ್ತೆ. 2 ದಿನ ಅಲ್ಲ, 2 ಗಂಟೆನೂ ನೀನು ಇಲ್ಲಿರಬಾರ್ದು. ಈಗಲೇ ಹೊರಡು. ಮೂರ್ತಿಯವ್ರ ಹತ್ರ ಮಾತಾಡ್ಕೊಂಡು ಬಂದಿದ್ದೀನಿ. ಅವರಿಗೆ ಎಲ್ಲ ವಿಷಯನೂ ಹೇಳಿದ್ದೀನಿ. ಅಮ್ಮ ಆ ರೀತಿ ಮಾತಾಡಿದ್ರಾ? ಹೌದು, ನಿನ್ನೆ ರಾತ್ರಿ ಭಾವನ ಹತ್ರನೂ ಇದೇ ವಿಚಾರ ಮಾತಾಡಿದ್ದಾರೆ. ಮೇಘನಕ್ಕನ್ ಬಿಟ್ಬಿಡು ಅಂತೆಲ್ಲ ಹೇಳ್ತಿದ್ರು. ಇವತ್ತು ಅಪ್ಪನ ಹತ್ರನೂ ಅದೇ ವಿಚಾರ ಮಾತಾಡಿದ್ರು. ಆಮೇಲೆ ನನ್ನ ಅಪ್ಪನಿಗೆ ಹೀಗಾಗಿದ್ದು. ನನಗೆ ಏನ್ ಮಾಡ್ಬೇಕು ಅಂತಾನೆ ತೋಚ್ತಾ ಇಲ್ಲ. ನೀವೇ ಹೇಳಿ, ನಾನು ಇವಾಗ ಏನ್ ಮಾಡ್ಬೇಕು? ಅಪ್ಪಂಗೆ ನೋಡಿದ್ರೆ ಹೀಗಾಗಿದೆ. ಅಕ್ಕ ಏನಾದ್ರು ಮನೆಗೆ ವಾಪಸ್ ಬಂದ್ರೆ ಊರವ್ರಿಗೆಲ್ಲ ನನ್ನ ಮುಖ ತೋರ್ಸಕ್ಕಾಗುತ್ತಾ? ಆಗಲ್ಲ. ನಾನು ಏನ್ ಮಾಡ್ಬೇಕು ಅಂತ ನೀವೇ ಹೇಳಿ. ನಾವು ಅಷ್ಟೊಂದು ದೊಡ್ಡ ತಪ್ಪು ಮಾಡಿದೀವ? ಹೌದು, ತಪ್ಪು ಮಾಡಿದ್ದಾರೆ ಅವರು. ಹುಡುಗಿಗಿರೋ ಸಮಸ್ಯೆನೆಲ್ಲ ಮುಚ್ಚಿಟ್ಟು ಮದುವೆ ಮಾಡ್ತಿದ್ದಾರೆ. ಇಷ್ಟು ದಿನ ಮನೇಲಿ ಇಟ್ಕೊಂಡಿದ್ದು ಸೊಸೆನಲ್ಲ ಕಣೋ ನಾನು. ನನ್ನ ಮಗನ ಕೊಲೆ ಮಾಡಕ್ ಬಂದ ಕೊಲೆ ಪಾತ್ಕಿನ. ಅಮ್ಮ ನೀನೇ ಈಗೆಲ್ಲ ಮಾತಾಡ್ತಿರೋದು? ನಾನೇ ಮಾತಾಡ್ತಿರೋದು. ಅವ್ರನ್ನ ಅವ್ರ ಪಾಡಿಗೆ ಬಿಟ್ಬಿಡೋಣ, ನಮ್ಮ ಪಾಡಿಗೆ ನಾವು ಇದ್ಬಿಡೋಣ. ನಮ್ಗೆ ಯಾವ ಸವಸನೂ ಬೇಡ ಕಣೋ. ಸರಿ ಅಮ್ಮ, ಆ ಮೇಘ್ನ ಕಳಿಸ್ಬಿಡೋಣ. ಮಹಾಮಂಡಲ ಪೂಜೆ ಮುಗಿಸಿ ಆ ಮಧುವಂತಿನ ಪರ್ಮನೆಂಟಾಗಿ ಕ್ಲೋಸ್ ಮಾಡಿಸ್ಬಿಡೋಣ. ಅಲ್ಲಿವರೆಗೂ ನೀನು ತಾಳ್ಮೆಯಿಂದ ಇರು. ಹೇಗ್ರಿ ತಾಳ್ಮೆಯಿಂದ ಇರಲಿ ನಾನು? ಪಾಪ ಅಕ್ಕ, ಅವಳಿಗಿನ್ನೂ ಗೊತ್ತೇ ಇಲ್ಲ ಅಮ್ಮ ಹೀಗೆಲ್ಲ ಮಾತಾಡ್ತಿದ್ದಾರೆ ಅಂತ. ಇಲ್ಲಿ ಈ ರೀತಿ ಅಪ್ಪ ಮಲ್ಕೊಂಡಿರೋದು ನೋಡೋದು ನನ್ನ ಕೈಲಿ ಆಗ್ತಿಲ್ವೋ? ಭಾವಂಗ್ ಮದ್ವೆ ಮಾಡ್ಕೊಟ್ರು ನಾವು ಯಾವ ತಪ್ಪು ಮಾಡಿಲ್ಲ ರೀ, ಯಾವ ತಪ್ಪು ಮಾಡಿಲ್ಲ. ಅವರಿಬ್ರು ಚೆನ್ನಾಗಿರ್ಲಿ ಅಂತ ಇವತ್ವರೆಗೂ ನಾವು ದೇವರಲ್ಲಿ ಕೇಳ್ಕೊತಿರ್ತೀವಿ. ಆದ್ರೆ ಸತ್ತಕ್ಕ ಮಾಡ್ತಿರೋ ತಪ್ಪಿಗೆ ಬದುಕಿರೋ ಅಕ್ಕಂಗೆ ಅನ್ಯಾಯ ಆಗ್ತಿದೆ. ಎಷ್ಟು ಸರಿ ಹೇಳಿ? ಅವ್ಳು ನಿಜವಾಗ್ಲೂ ಸರಿ ಹೋಗ್ತಾಳೆ ರೀ. ಅವಳು ಖಂಡಿತವಾಗ್ಲೂ ಸರಿ ಹೋಗ್ತಾಳೆ. ಅವಳು ಊರಿಗೆ ಬಂದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಅಕ್ಕ ಭಾವನ್ ಕೊಲ್ಲಲ್ಲ ರೀ. ಏನು ಭೂತ ಯಜ್ಞ ಮಹಾಮಂಡಲ ನಿಲ್ಲಿಸ್ತೀರಾ? ಯಾಕೆ? ಅತ್ತಿಗೆಗೆ ದೆವ್ವ ಮೆಟ್ಕೊಂಡಿದೆ ಅಂತ ನಾವೇ ಪ್ರಚಾರ ಮಾಡಿದ್ರೆ ಊರವ್ರ ಅತ್ತಿಗೆ ನೋಡ್ಕೊಂಡು ನಗಲ್ವಾ? ಎಲ್ಲರೂ ಅತ್ತಿಗೆ ಬಗ್ಗೆ ಹೀಗೆ ಮಾತಾಡ್ಕೊಂಡು ಓಡಾಡ್ತಿದ್ರೆ ಊರವ್ರ ಮುಂದೆ ಅತ್ತಿಗೆ ತಲೆ ಎತ್ಕೊಂಡು ಓಡಾಡಕ್ಕಾಗುತ್ತಾ? ಅಂದ್ರೆ ಅಕ್ಕಂಗೆ ದೆವ್ವ ಮೆಟ್ಕೋತಾ ಇಲ್ಲ ಅಂತಾರೆ ನೀವು ಹೇಳೋದು? ನೀವುಗಳು ಹೀಗೆ ಹೇಳಿನೇ ಊರವರೆಲ್ಲ ಮಾತಾಡೋ ಹಾಗೆ ಮಾಡಿದ್ದೀರಾ. ನಾವುಗಳೇ ಈ ಥರ ಮಾತಾಡಿದ್ರೆ ಅತ್ತಿಗೆ ಇನ್ನಷ್ಟು ಡಿಪ್ರೆಸ್ ಆಗಲ್ವಾ? ಅತ್ತಿಗೆಗಾಗಿರೋ ಸಮಸ್ಯೆ ಬಗ್ಗೆ ನಿಮಗೆ ಯಾರಿಗೂ ಕಾಳಜಿನೇ ಇಲ್ಲ. ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಕೂಡ ಮಾಡ್ತಿಲ್ಲ. ಇದೆಲ್ಲ ಮಾನಸಿಕ ತೊಳ್ಳಾಟಗಳು. ಈ ಯಾಗನೂ ಬೇಡ, ಅದರಿಂದ ಆಗೋ ಯೋಗಗಳು ಬೇಡ. ಮಹಾಮಂಡಲನ ನಾನು ನಿಲ್ಲಿಸ್ತೀನಿ. ನಿನ್ನೆ ಸಾಹೇಬರು ಬಂದಿದ್ರು. ನೀವು ಯಜ್ಞ ಮಾಡಬಾರ್ದು ಅಂತ ಹೇಳಿದ್ರಂತೆ. ಹೌದು, ಆ ಯಜ್ಞ ಮಾಡಿ ನಮ್ಗೇನಾಗಬೇಕು ಆಚಾರ್ಯ? ಅಯ್ಯೋ ಬಿಡ್ತೀವಿ ನಮ್ಮವ್ರೆ.
ಶೆಲ್ವಪಿಳ್ಳೆ ಗುರುಗಳು ಮಾಡ್ತಾ ಇರೋ ಯಜ್ಞದ ಮಹತ್ವ ಬಹಳ ದೊಡ್ಡದು. ಅದನ್ನ ತಡೆಯೋದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಮಹಾಮಂಡಲ ಯಾಗನ ತಾತ್ಸಾರ ಮಾಡಬೇಡಿ. ಗುರುಗಳು ಆ ಯಾಗ ಮಾಡ್ತಿರೋದು ಸಾಹೇಬ್ರು ಒಳ್ಳೇದಕ್ಕೆ. ಆ ದೇವರು ನಮ್ಮ ಪಾಲಿಗಿದ್ದಾನೆ. ಅದಕ್ಕೆ ಗುರುಗಳು ನಮ್ಮ ಪರವಾಗಿ ಯೋಚನೆ ಮಾಡ್ತಿದ್ದಾರೆ. ಈ ಯಜ್ಞ ಮಾಡಿ ಮಧುವಂತಿನ ನಿವಾರಿಸಬೇಕು ಅನ್ನೋ ಕಷ್ಟ ನಮ್ಗೆ ಯಾಕೆ? ನಾವು ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಬೇಕು ಹೇಳಿ? ಮಧುವಂತಿ ಕೊಟ್ಟಿರೋ 10 ದಿನದ ಗಡುವಿಗೋಸ್ಕರ ನಾವು ತಲೆ ಕೆಡಿಸ್ಕೋಬೇಕು ಅಮ್ಮೋರೆ. ದುರ್ಗಾಷ್ಟಮಿ ದಿನ ಸಾಹೇಬ್ರನ್ನ ಕೊಲ್ತೀನಿ ಅಂತ ಹೇಳಿದಾಳೆ. ಅದನ್ನು ತಡೆಯೋದಕ್ಕೋಸ್ಕರ ಮಹಾಮಂಡಲ ಯಾಗನ ಮಾಡಲೇಬೇಕು. ಯಜ್ಞ ಮಾಡೋದು ಬಿಡೋದು ಆಮೇಲಿನ ಮಾತು. ನಾನು ಮೇಘನನ್ನ ಮನೆಯಲ್ಲೇ ಇಟ್ಕೊಳ್ಳಲ್ಲ ಅಂದಮೇಲೆ ನಾನು ಯಾಕೆ ಮಧುವಂತಿ ಬಗ್ಗೆ ತಲೆ ಕೆಡಿಸ್ಕೋಬೇಕು ಹೇಳಿ? ಯಜ್ಞ ಮಾಡಿಲ್ಲ ಅಂದರೆ ಆಗೋ ಅನಾಹುತನ ತಪ್ಸಕ್ಕಾಗಲ್ಲ ಅಂತ ಗುರುಗಳು ಹೇಳಿದ್ದಾರೆ ಅಮ್ಮೋರೆ. ಹಾಂ, ಹೌದೌದು. ಎಲ್ಲ ವಸ್ತುಗಳು ಗುರುಗಳು ತಲುಪಿಸುತ್ತಲ್ವಾ, ಒಂದು ಮಿಸ್ ಆಗಬಾರ್ದು. ಡ್ರೈವರ್, ಹೌದು ಅಮ್ಮರೇ, ಸಾಹೇಬರು ಆಸ್ಪತ್ರೆಯಲ್ಲಿದ್ದಾಗ ಪದೇ ಪದೇ ಕೊಲ್ಲಕ್ಕೆ ಪ್ರಯತ್ನ ಪಡ್ತಾ ಇದ್ಲು ಮಧುವಂತಿ. ಈಗ ಗುರುಗಳು ಮಹಾಮಂಡಲ ಮಾಡ್ತೀನಿ ಅಂತಿದ್ದಾಗೆ ಅವಳು ಸದ್ದಿ ಇಲ್ದಂಗಾಗಿದೆ ಅಮ್ಮ. ನಿನ್ನೆ ಮಧುವಂತಿ ಗುರುಗಳ ಹತ್ರ ಹೋಗಿ ಯಜ್ಞ ನಿಲ್ಲಿಸಿ ಅಂತ ಬೇಡ್ಕೊಂಡಿದ್ದಾಳೆ. ಭೂತ ಯಜ್ಞ ಮಹಾಮಂಡಲನ ನಿಲ್ಲಿಸ್ಬೇಕು ನೀವು. ಗುರುಗಳು ಆಗೋದಿಲ್ಲ ಅಂದಿದ್ದಕ್ಕೆ ರೊಚ್ಚಿಗೆದ್ದು ಎಷ್ಟೇ ಜನ ಅಡ್ಡ ಬಂದ್ರು ಯಾಗ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಹೇಗ್ ಮಾಡ್ತೀರಾ ಅಂತ ನಾನು ನೋಡ್ತೀನಿ. ಅಷ್ಟು ಸತ್ಯ, ಅಷ್ಟು ಶಕ್ತಿ ಇದೆ ಈ ಯಜ್ಞದಲ್ಲಿ. ನೀವು ಮೇಘನಾನ ಮನೆ ಬಿಟ್ಟು ಕಳಿಸಿದ್ರು ಮಧುವಂತಿ ಅನ್ಕೊಂಡಿರೋದು ಮಾಡದೆ ಬಿಡೋದಿಲ್ಲ. ದ್ರವ್ಯಗಳು ಒಂದು ಸಾರಿ ಯಾರ ಮೇಲಾದ್ರೂ ದೃಷ್ಟಿ ನೆಟ್ರೆ ಕಾಡ್ತಾನೆ ಇರ್ತವೆ. ಮಧುವಂತಿ ನಿವಾರಣೆ ಮಾಡೋದಕ್ಕೋಸ್ಕರನೇ ಈ ಮಹಾಮಂಡಲ ಯಜ್ಞವನ್ನು ಮಾಡ್ತಾ ಇರೋದು. ನೀವು ಈ ಯಜ್ಞನ ನಡೆಸ್ಕೊಡ್ಬೇಕು ಅಮ್ಮವ್ರೆ. ಇಲ್ಲ ಅಳ್ಸಿಂಗಾಚಾರ್ಯ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ನನಗೆ ಮೇಘನ ಮನೆ ಬಿಟ್ಟು ಹೋಗಬೇಕು, ನನ್ನ ಮಗನ ಜೀವ ಗಟ್ಟಿಯಾಗಿರ್ಬೇಕು. ನನಗೆ ಬೇಕಾಗಿರೋದಷ್ಟೇ. ಏನು ಯೋಚನೆ ಮಾಡ್ತಾ ಇದ್ದೀರಾ ಅಮ್ಮನವ್ರೆ? ಯಜ್ಞ ಮಾಡೋಣ, ಗಟ್ಟಿ ಮನಸ್ಸು ಮಾಡಿ, ಎಲ್ಲ ಒಳ್ಳೇದಾಗತ್ತೆ. ಇಲ್ಲ ಅಳ್ಸಿಂಗಾಚಾರ್ಯ, ನೀನೇನು ತಪ್ಪು ಮಾಡದೆ ಇದ್ಮೇಲೆ ನಿನ್ನ ಪ್ರಾಣನ ಯಾಕೆ ತೆಗಿಬೇಕು? ಏನು ತಪ್ಪು ಮಾಡದೇ ಇರೋ ಮೇಘನಾಥ್ಗೆ ಮುಗ್ಧ ಮನಸ್ಸಿಗೆ ಯಾಕೆ ನೋವು ಮಾಡಬೇಕು? ಉಷ್ಟ್ರಿಗೆ ಮೈದ ಯಾರು, ಗಂಡ ಯಾರು, ಹತ್ತೆ ಯಾರು ಅಂತ ಗೊತ್ತಾಗಲ್ಲ. ಕೊಂದ ಮೇಲೆ ಎಲ್ಲ ಗೊತ್ತಾಗೋದು. ನಿನ್ನ ಅದಕ್ಕೆ ಬಗ್ಗೆ ಆ ಥರ ಎಲ್ಲ ಮಾತಾಡೋಣ. ಅವ್ರಿಗೇನು ಆಗಿಲ್ಲ.